ಸ್ವಾಗತ. ನಾನು ಶ್ರುತಿ ಶಂಕರ್. ಇವತ್ತು ಬೆಂಗಳೂರಿನಲ್ಲಿ ನಡೆದಂತ ಸುದ್ದಿಗಳ ಸುತ್ತ ಒಂದು ಕ್ವಿಕ್ ರೌಂಡ್ ಅಪ್ ಹಾಕೊಂಡು ಬರೋಣ. ರಾಜ್ಯದ ದೇವಾಲಯಗಳಲ್ಲಿ ರಾಜ್ಯ ಸರ್ಕಾರ ಯಾವುದೇ ವಸ್ತ್ರ ಸಂಹಿತೆ ಜಾರಿ ಮಾಡಿಲ್ಲ. ಭಕ್ತಾದಿಗಳು ತಮಗೆ ಇಷ್ಟವಾದ ಬಟ್ಟೆ ಧರಿಸಿ ದೇವಸ್ಥಾನಕ್ಕೆ ಬರಬಹುದು. ದೇವರು ಏನೆಂಥದ್ದೇ ಬಟ್ಟೆ ಹಾಕೊಂಡು ಬಾ ಅಂತ ಹೇಳಲ್ಲ ಎಂದು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರು ಈ ರೀತಿ ಹೇಳಿದರು. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಇರಕೂಡದು ಎಂದು ಸಿದ್ದರಾಮಯ್ಯ ಅವರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಗುರುತಿಸಿರುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಳಿಗೆ ಸಹಾಯಧನ ಪುನರ್ವಸತಿ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರು ಘನತೆಯಿಂದ ಬದುಕಬೇಕು. ಹಾಗಾಗಿ ಮೊದಲ ಬಾರಿ ಸಿಎಂ ಆದಾಗ ನಾನು ಸಫಾಯಿ ಕರ್ಮಚಾರಿಗಳ ಸಂಬಳವನ್ನ 7,000ದಿಂದ 17,000ಕ್ಕೆ ಹೆಚ್ಚಿಸಿದ್ದೆ ಎಂದರು. ಹೊಸಕೋಟೆಯ ಖಾಸಗಿ ಐಟಿಐ ಕಾಲೇಜ್ಗೆ ಸೂರ್ಯ ಅನ್ನೋ ವಿದ್ಯಾರ್ಥಿ ಮೊಬೈಲ್ ತೆಗೆದುಕೊಂಡು ಹೋಗಿ ಪ್ರಿನ್ಸಿಪಾಲ್ ನಾಗರಾಜ್ ಕೈಗೆ ಸಿಕ್ಕಾಕೊಂಡಿದ್ದಾನೆ. ಮೊಬೈಲ್ ತರಬಾರದೆಂದ್ರೂ ಮೊಬೈಲ್ ತಂದು ತರಗತಿ ಮಧ್ಯೆ ಗೇಮ್ ಆಡ್ತಿದ್ದಾತನ ಫೋನ್ ಅನ್ನ ಪ್ರಿನ್ಸಿಪಾಲ್ ಒಡೆದು ಹಾಕಿದ್ದು. ಸದ್ಯ ಪೋಷಕರು ಫೋನ್ಗೆ ನಾವು ಇನ್ನೂ EMI ಕಟ್ತಾ ಇದ್ದೇವೆ, ಪ್ರಿನ್ಸಿಪಾಲ್ ಅದನ್ನೇ ಒಡೆದು ಹಾಕಿದ್ದಾರೆಂದು ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಬಿಸಿ ಊಟ ಕಾರ್ಮಿಕರು, ಅಂಗನವಾಡಿ ಕಾರ್ಯಕರ್ತೆಯರು, ಕಟ್ಟಡ ಕಾರ್ಮಿಕರು, ಫ್ಯಾಕ್ಟರಿ ಕಾರ್ಮಿಕರು, ಗ್ರಾಮ ಪಂಚಾಯಿತಿ ಮಟ್ಟದ ಕಾರ್ಮಿಕರು ಸೇರಿದಂತೆ 30,000 ಕಾರ್ಮಿಕರು ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ವಿರೋಧಿಸಿ ಕಾಯಮಾತಿ ಹಾಗೂ ವೇತನ ಹೆಚ್ಚಳಕ್ಕಾಗಿ ಪ್ರತಿಭಟನೆ ನಡೆಸಿದರು. ಗುರುವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಎಲ್ಲಾ ಭಾಗಗಳ ಕಾರ್ಮಿಕರು ಸೇರಿ ಕಾಯಮಾತಿ ಹಾಗೂ ವೇತನ ಹೆಚ್ಚಳಕ್ಕಾಗಿ ಪ್ರತಿಭಟನೆ ಮಾಡಿದರು. ಪ್ರಶಸ್ತಿಗಳ ಆಯ್ಕೆ ವಿಚಾರದಲ್ಲಿ ಪ್ರಶಸ್ತಿ ಆಯ್ಕೆ ಸಮಿತಿಯ ನಿರ್ಣಯವೇ ಅಂತಿಮ. ನಾವು ಅದರಲ್ಲಿ ಮೂಗು ತೂರಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬುಧವಾರ ಏರ್ಪಡಿಸಲಾಗಿದ್ದಂತಹ ಸಮಾರಂಭದಲ್ಲಿ ಜೀವಮಾನ ಸಾಧನೆಗಾಗಿ ಕೊಡಮಾಡುವ ವಿವಿಧ ಪ್ರಶಸ್ತಿಗಳನ್ನು 75 ಮಹನೀಯರಿಗೆ ನೀಡಿ ಸನ್ಮಾನಿಸಿ ಬಳಿಕ ಮಾತನಾಡಿದ ಅವರು, ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತಿತರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಉತ್ತೇಜನ ನೀಡುವುದೇ ಸಮಾಜ ಮತ್ತು ಸರ್ಕಾರದ ಜವಾಬ್ದಾರಿ ಎಂದರು. ಮೊದಲ ಬಾರಿಗೆ ಹೆಬ್ಬಳದಿಂದ ಮೆಕ್ರಿ ವೃತ್ತದವರೆಗೂ ಸುರಂಗ ರಸ್ತೆ ನಿರ್ಮಾಣ ಯೋಜನೆ ಆರಂಭವಾಗಿದೆ. ಒಂದು ವೇಳೆ ಯೋಜನೆ ಜನರಿಗೆ ಅನುಕೂಲ ಆದಲ್ಲಿ ಸಿಲ್ಕ್ ಬೋರ್ಡ್ ವರೆಗೂ ರಸ್ತೆ ವಿಸ್ತರಿಸಲಾಗುವುದು. ಸುರಂಗ ರಸ್ತೆ ನಿರ್ಮಾಣದಿಂದ ಯಾವುದೇ ರೀತಿ ಭೂಸ್ವಾಧೀನ, ಮರಗಳನ್ನು ಕಡಿಯುವುದು ಮತ್ತು ರಸ್ತೆ ಕಾಮಗಾರಿ ವೇಳೆ ಟ್ರಾಫಿಕ್ ಜಾಮ್ ಆಗದು ಎಂದು ಬಿಬಿಎಂಪಿ ಈ ಹೊಸ ಚಿಂತನೆಗೆ ಮುಂದಾಗಿದೆ. ಮಂಡ್ಯ ಹೈದ ಈ ಚಿತ್ರ 15 ಹಾಸ್ಯ ಕಲಾವಿದರು ಹಾಗೂ ಅನುಭವಿ ನಟರನ್ನು ಹೊಂದಿರುವಂತಹ ಚಿತ್ರ. ಮುಖ್ಯವಾಗಿ ಪ್ರೀತಿಗಾಗಿ ಹೋರಾಡುವ ಮಂಡ್ಯ ಹೈದನ ಕಥೆ ಇದು. ಬುಧವಾರ ಮಲ್ಲೇಶ್ವರಂನ SRV ಚಿತ್ರಮಂದಿರದಲ್ಲಿ ಈ ಚಿತ್ರದ ಟ್ರೈಲರ್ ಬಿಡುಗಡೆ ಮಾಡಲಾಯಿತು ಹಾಗೂ ಮುಖ್ಯ ಅತಿಥಿಗಳಾಗಿ ಬಿಗ್ ಬಾಸ್ ವಿಜೇತ ಕಾರ್ತಿಕ್ ಹಾಗೂ ಮಂಡ್ಯದ MLA ರವಿಕುಮಾರ್ ಗೌಡ ಆಗಮಿಸಿದ್ರು. ಮಲ್ಲೇಶ್ವರಂನಲ್ಲಿ ನಿನ್ನೆ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಿ ಎಂದು ಬಿಬಿಎಂಪಿ ಆದೇಶ ನೀಡಿದೆ. ಜಯನಗರದ ನಂತರ ಬೀದಿ ಬದಿ ವ್ಯಾಪಾರಸ್ಥರ ತಂಟೆಗೆ ಹೋಗದ ಬಿಬಿಎಂಪಿಗೆ ಹೈಕೋರ್ಟ್ ಚುರುಕು ಮುಟ್ಟಿಸಿದೆ. ಅದೇ ಕಾರಣಕ್ಕೆ ನಿನ್ನೆ ಮಲ್ಲೇಶ್ವರಂನ 18 ಕ್ರಾಸ್ ಹಾಗೂ ಮಲ್ಲೇಶ್ವರಂನ ಸುತ್ತಮುತ್ತಲೂ ಬಿಬಿಎಂಪಿ ಅಧಿಕಾರಿಗಳು ಆದೇಶ ನೀಡಿದ್ದಾರೆ. ಆದರೆ ಬಿಬಿಎಂಪಿ ಅಧಿಕಾರಿಗಳ ಆದೇಶಕ್ಕೆ ವ್ಯಾಪಾರಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲ ವ್ಯಾಪಾರಸ್ಥರು ಇದು ಯಾವಾಗಲೂ ಇದ್ದಿದ್ದೇ, ನಾವು ತಲೆಕೆಡಿಸಿಕೊಳ್ಳಲ್ಲ ಎಂದು ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಬೆಂಗಳೂರು ನೆಕ್ಸ್ಟ್. ನಾಳಿನ ಸುದ್ದಿಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.